ನಮಸ್ಕಾರ, ಇದು IPL ಧಮಾಕ. ನಾನು ಅವಿನಾಶ್ ಶಿವನ್. IPL ಈಗ ಒಂದು ರೋಚಕ ಹಂತಕ್ಕೆ ಬಂದು ನಿಂತಿದೆ ಅಂತ ಹೇಳಬೇಕು. ಯಾಕಂದರೆ ನಿನ್ನೆ ಮುಂಬೈ ಇಂಡಿಯನ್ಸ್ ಗೆದ್ದ ಮೇಲೆ ಸ್ವಲ್ಪ ಕ್ಯಾಲ್ಕುಲೇಷನ್ಗಳು ಬದಲಾಗ್ತಾ ಇದೆ. ಒಂದು ಟೀಮ್ಗೆ ಈಗ ಕ್ಲಾರಿಟಿ ಸಿಕ್ತು, ಅದು CSK. ಅದರ ಬೆನ್ನಲ್ಲೇ ಈಗ ರಾಜಸ್ಥಾನ್ ರಾಯಲ್ಸ್ ಕೂಡ ಮನೆ ಕಡೆ ತನ್ನ ಪ್ಯಾಕಪ್ಪನ್ನು ಶುರು ಮಾಡ್ತು. ಯಾಕಂದರೆ 2 ಟೀಮ್ಗಳು 10 ಟೀಮಲ್ಲಿ ಈಗ ಎಲಿಮಿನೇಟ್ ಆಗಿದೆ. ಇನ್ನು ಬಾಕಿ ಇರುವುದು ರೇಸಲ್ಲಿ 8 ಟೀಮ್. ನಾವು ಮುಂಬೈ ಇಂಡಿಯನ್ಸ್ ಬಗ್ಗೆ ಮಾತಾಡೋಣ. ಯಾಕಂದರೆ ಮುಂಬೈ ಇಂಡಿಯನ್ಸ್ RCB ಮೇಲೆ ಸೋತಾಗ ಅವರ ಪರಿಸ್ಥಿತಿ ಹೇಗಿತ್ತು? ಎಲ್ಲೊಂದು ಕಡೆ ಈ ಟೂರ್ನಮೆಂಟಿಂದ ಅವರು ಕೂಡ CSK ರೀತಿ ಕಂಪ್ಲೀಟ್ ಆಗಿ ಔಟ್ ಆಫ್ ಫಾರ್ಮ್ ಇದ್ದಾರೆ. ಆ ಕಾಂಬಿನೇಷನ್ ಕಂಡು ಬರ್ತಾ ಇರಲಿಲ್ಲ. ಹಾರ್ದಿಕ್ ಪಾಂಡ್ಯ ಈಗಲೂ ಕೂಡ RCB ಮೇಲೆ ಸೋತಾಗ ಆ ಡಗೌಟ್ನಲ್ಲಿ ಕೂತಿರುವಂಥದ್ದನ್ನು ನಾವು ನೆನೆಸ್ಕೊಂಡ್ರೆ ಮುಗೀತು. ಆಲ್ಮೋಸ್ಟ್ ಮುಂಬೈ ಇಂಡಿಯನ್ಸ್ ಕಳೆದ ಸೀಸನ್ನ ಹಾಗೆ ಮತ್ತೆ ಹಾರ್ದಿಕ್ ಪಾಂಡ್ಯ ಅವರ ಕ್ಯಾಪ್ಟನ್ಸಿ ಏನಿದೆ, ಸೊ ಅದರಲ್ಲಿ ಆ ಬಾಂಡಿಂಗ್ ಕಂಡು ಬರ್ತಾ ಇಲ್ಲ ಅಂತ ಅನಿಸ್ತಾ ಇತ್ತು. ಯಾಕಂದರೆ ರೋಹಿತ್ ಶರ್ಮಾ ಅಷ್ಟು ಆಡ್ತಾ ಇರಲಿಲ್ಲ. ವಿಲ್ ಜಾಕ್ಸ್ ಕೂಡ ಅಲ್ಲಲ್ಲಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ರು. ರಿಕಲ್ಟನ್ ಕೂಡ ಬಂದು ಪವರ್ ಪ್ಲೇನಲ್ಲಿ ಒಂದಷ್ಟು ರನ್ ಗಳಿಸಿ ಔಟ್ ಆಗ್ತಿದ್ರು. ಮಿಡ್ಲ್ ಆರ್ಡರ್ಲಿ ಸೂರ್ಯಕುಮಾರ್ ಕೂಡ ಆ ಫಾರ್ಮ್ ಅಲ್ಲಲ್ಲಿ ಕಂಡುಕೊಳ್ತಾ ಇದ್ರು. ಬಟ್ ಮ್ಯಾಚ್ ವಿನ್ನಿಂಗ್ ಇನ್ನಿಂಗ್ಸ್ ಅನ್ನೋದು ಬರ್ತಾ ಇರಲಿಲ್ಲ. ಫಸ್ಟ್ ಈ ಒಂದಷ್ಟು ಮ್ಯಾಚ್ಗಳ ಕಥೆ ಇದು. ಸೊ ಅದಾದಮೇಲೆ ಈಗ ಸ್ಟ್ರೈಟ್ 6ಕ್ಕೆ ಗೆದ್ದು ಟಾಪಿಗೆ ಬಂದು ಕೂತಿದ್ದಾರೆ. ಈಗ ಸೇಮ್ RCB ಮತ್ತು ನಮ್ಮದು ಅವ್ರದ್ದು ಸೇಮ್ ಪಾಯಿಂಟ್ ಇದೆ. ನಮಗಿಂತ ಒಂದು ಮ್ಯಾಚ್ ಹೆಚ್ಚು ಆಡಿದ್ದಾರೆ, 11 ಮ್ಯಾಚ್ ಆಡಿದ್ದಾರೆ. ಆದರೆ ಅವರು ಗಳಿಸಿರುವಂಥ ಪಾಯಿಂಟ್ ಬಂದು 14. ಇನ್ನು 3 ಮ್ಯಾಚ್ ಇದೆ. RCB ಕೂಡ 10 ಮ್ಯಾಚ್ ಆಡಿದೆ, 14 ಪಾಯಿಂಟ್. ಯಾಕಂದರೆ ನಿನ್ನೆ ಒಂದು ದೊಡ್ಡ ಡಿಫ್ರೆನ್ಸಿಂದ ಗೆದ್ದಿದ್ದರಿಂದ ಅವರಿಗೆ +1.2 ಅಷ್ಟು ಈಗ ಹೆಲ್ತಿ ನೆಟ್ ರನ್ ರೇಟ್ ಸಿಕ್ಕಿದೆ. ಮುಂಬೈ ಇಂಡಿಯನ್ಸ್ ಇದೆಯಲ್ಲ, ಈ ಟೀಮ್ ಭಾಳಷ್ಟು ಡೇಂಜರ್ ಈಗಿರುವಂಥ ಟೀಮ್ಗಳಲ್ಲಿ. ಇವರೇನಾದರೂ ಫಾರ್ಮಿಗೆ ಬಂದರು ಅಂತಂದರೆ ಇವರು ಬಹುತೇಕ ಬೇರೆ ಯಾವ ಟೀಮ್ಗೂ ಕೂಡ ಬಿಡೋದಿಲ್ಲ ನಾವು ಹಿಂದೆ ನೋಡಿದಾಗ. ಬಟ್ ಇದೊಂದು ಹೊಸ ಸೀಸನ್, ಇಲ್ಲೂ ಕೂಡ ಮುಂಬೈ ಅದನ್ನೇ ರಿಪೀಟ್ ಮಾಡಬೇಕು ಅಂತೇನಿಲ್ಲ. ಬಟ್ ಒಂದು ಇಲ್ಲಿ ಭಾಳ ಎಲ್ಲ ಟೀಮ್ಗಳಿಗೂ ಕೂಡ ಇನ್ಕ್ಲೂಡಿಂಗ್ RCB, ಭಾಳ ಮುಖ್ಯವಾಗಿ RCBಗೆ ಮುಂಬೈ ಈಗ ಪ್ಲೇ ಆಫ್ ಹತ್ತಿರ ಬರ್ತಾ ಇರೋದು ಒಂದು ಡೇಂಜರ್ ಸಿಗ್ನಲ್. ಯಾಕಂದರೆ ಅವರಿಗೆ ನಾಕೌಟಲ್ಲಿ ಹೇಗೆ ಆಡಬೇಕು ಅಂತ ಗೊತ್ತಿದೆ. 5 ಬಾರಿ ಚಾಂಪಿಯನ್ಸ್ ಆದಂಥವ್ರು, ಚಾಂಪಿಯನ್ಸ್ ಲೀಗ್ ಗೆದ್ದಿರುವಂಥ ಟೀಮ್. ರೋಹಿತ್ ಶರ್ಮಾಲಿ ಕ್ಯಾಪ್ಟನ್ ಆಗದೇ ಇರ್ಬೋದು, ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ ಇರ್ಬೋದು. ಬಟ್ ರೋಹಿತ್ ಶರ್ಮಾ ಅವರ ಪ್ರೆಸೆನ್ಸ್ ಇದೆಯಲ್ಲ ನಾಕೌಟ್ ಹಂತದಲ್ಲಿ, ಅದು ಭಾಳ ಮುಖ್ಯ ಆಗುತ್ತೆ. ಹಾರ್ದಿಕ್ ಪಾಂಡ್ಯಗೆ ಹೆಲ್ಪ್ ಆಗುತ್ತೆ. ಜೊತೆಗೆ ಹಾರ್ದಿಕ್ ಪಾಂಡ್ಯ ಆಸ್ ಎ ಕ್ಯಾಪ್ಟನ್ ಗುಜರಾತ್ ಟೈಟನ್ಸ್ಗೆ ಕಪ್ಪನ್ನು ಗೆಲ್ಲಿಸಿದಂಥವ್ರು, ಫೈನಲ್ಗೆ ಮತ್ತೊಂದು ಸಲ ತಂದಂಥವ್ರು. ಸೊ ಹೀಗಾಗಿ ಅವ್ರಿಗೂ ಕೂಡ ನಾಕೌಟಲ್ಲಿ ಹೇಗೆ ಆಡಬೇಕು ವಿತೌಟ್ ಪ್ರೆಷರ್ ಅನ್ನೋದು ಆ ಟೀಮ್ನ ಬಹುತೇಕ ಎಲ್ಲರೂ ಕೂಡ ಸ್ವಲ್ಪ ಕೂಲ್ ಹೆಡೆಡ್ ಆಗಿದ್ದಾರೆ. ನೀವು ರೋಹಿತ್ ಶರ್ಮಾ ನೋಡಿ, ಅವರ ಆಟದಲ್ಲೂ ಕೂಡ ತುಂಬ ಪ್ರೆಷರ್ ತಗೊಳ್ಳಲ್ಲ ಅವರು. ಸೂರ್ಯಕುಮಾರ್ ಅಂತೂ ಫುಲ್ ಚಿಲ್ಡ್ ಔಟ್. T20ಗೆ ಹೇಗಿರಬೇಕು ಆ ಥರ ಒಂದು ಮ್ಯಾನರಿಸಮ್ ಇದೆ. ಜೊತೆಗೆ ಹಾರ್ದಿಕ್ ಪಾಂಡ್ಯ, ಈ 3 ಜನ ನಾಕೌಟ್ ಹಂತದಲ್ಲಿ ಟೀಮ್ಗೆ ಭಾಳ ಮುಖ್ಯ ಆಗ್ತಾರೆ. ಇವರ ಜೊತೆಗೆ ಮತ್ತೊಬ್ಬ ಮೇನ್ ಲೆಜೆಂಡ್ ಜಸ್ಪ್ರೀತ್ ಬುಮ್ರಾ, ಇವರು ಕೂಡ ಬೌಲಿಂಗ್ನಲ್ಲಿರೋದು. ಎಲ್ಲರೂ ಕೂಡ ಸ್ವಲ್ಪ ಈ ನಾಕೌಟನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಿದೆ ಅವರಿಗೆ. ನೆನ್ನೆ ಮ್ಯಾಚನ್ನು ಕೂಡ ನೀವು ನೋಡಿ ಹೇಗೆ ಅವರು ಆರಂಭ ಮಾಡಿದ್ರು. ರೋಹಿತ್ ಶರ್ಮಾ ರಿಕಲ್ಟನ್ ಕೊಟ್ಟಂಥ ಓಪನಿಂಗ್ 100+. ಸೊ ಅದಾದಮೇಲೆ ಸೂರ್ಯಕುಮಾರ್ ಮತ್ತು ಹಾರ್ದಿಕ್ ಪಾಂಡ್ಯ ಫಿನಿಷ್ ಮಾಡಿದಂಥ ರೀತಿ ನೋಡಿದ್ರೆ ಒಂಥರ ಬೀಸ್ಟ್ ಮೋಡಲ್ಲಿ ಮುಂಬೈ ಇಂಡಿಯನ್ಸ್ ಕಾಣ್ತಾ ಇದೆ. ಹಾಗಾಗಿ ಮುಂಬೈ ಎಲ್ಲ ಟೀಮ್ಗೂ ಥ್ರೆಟ್, RCBಗೂ ಕೂಡ ಥ್ರೆಟ್. ನಾವು ಟಾಪ್ 5 ಗಮನಿಸಿದ್ರೆ ಮುಂಬೈ ಇಂಡಿಯನ್ಸನ್ನು ಬಿಟ್ಟರೆ ನಿಮಗೆ ಪಂಜಾಬ್ ಕಿಂಗ್ಸ್, ಹಾಗೆ GT, LSG, DC ಇವರೆಲ್ಲರೂ ಕೂಡ ಯಾರೂ ಕಪ್ಪನ್ನು ಗೆದ್ದಿರುವಂಥವ್ರಲ್ಲ. GT ಒಂದು ಕಪ್ ಗೆದ್ದಿದೆ, ಅದನ್ನು ಬಿಟ್ಟರೆ ಉಳಿದಂಥ ಎಲ್ಲ ಟೀಮ್ಗಳು ಕೂಡ ನಾಕೌಟಲ್ಲಿ ಹೇಗೆ ಆಡಬೇಕು, ಫಿನಾಲೆಗೆ ಬಂದ ಮೇಲೆ ಹೇಗೆ ಆಡಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಇನ್ನೂ ಕ್ಲಾರಿಟಿ ಇಲ್ಲ, ಇನ್ಎಕ್ಸ್ಪೀರಿಯನ್ಸ್ ಇದೆ. ಆದರೆ ಮುಂಬೈ ಇಂಡಿಯನ್ಸ್ ಆ ಟಾಪ್ 6ಅಲ್ಲಿ ಬಂದಿರೋದು ಈಗ RCBಗೆ ಭಾಳ ದೊಡ್ಡ ಥ್ರೆಟ್. ಆದರೆ ಒಂದನ್ನು ನಾವು ಗಮನಿಸಬೇಕು, ಎನಿ ಟೀಮ್ ಬರಲಿ, RCB, CSK, MI ಯಾರೇ ಬಂದರೂ ಕೂಡ RCB ಅದನ್ನು ಪಕ್ಕಕ್ಕಿಟ್ಟು ನಾವು ಅವೇ ಮ್ಯಾಚ್ಗಳನ್ನು ಗೆದ್ಕೊಂಡು ಹೋಗ್ತಾ ಇದ್ದೀವಿ. ಆ ಥರನೇ ನಾವು ಮುಂದುವರಿಸಬೇಕು ಅಂತ ನಾವು ಪ್ಲ್ಯಾನ್ ಮಾಡಬೇಕಾಗತ್ತೆ. ಬಟ್ ಈ ಟೈಮಲ್ಲಿ ಮುಂಬೈ ಟಾಪಿಗೆ ಬಂದಿರೋದು ಸಹಜವಾಗಿ ಅವರ ಫ್ರ್ಯಾಂಚೈಸಿಗೆ, ಪ್ಲೇಯರ್ಸ್ಗಳಿಗೆ ಒಂದು ದೊಡ್ಡ ಬೂಸ್ಟ್. ಇನ್ನು ಮುಂದೆ ಇನ್ನಷ್ಟು ಟೀಮ್ ಬಾಂಡಿಂಗ್ ಅವರಲ್ಲಿ ಕಂಡೇ ಕಾಣುತ್ತೆ. ಯಾಕಂದರೆ ಅಷ್ಟು ಮಟ್ಟಿಗೆ ಎಲ್ಲ ಟೀಮ್ನ ಸದಸ್ಯರು ಕೂಡ ಪಂಪ್ಟಪ್ ಆಗಿದ್ದಾರೆ. ನಿನ್ನೆ ಕೂಡ ನಾವು ನೋಡಿದ್ರೆ 4 ಬ್ಯಾಟ್ಸ್ಮನ್ಸ್ ಆಡಿದ್ದು, 217ರಷ್ಟು ಟಾರ್ಗೆಟನ್ನು ಕೊಡ್ತಾರೆ. ಸೊ ಇನ್ನೂ ಕೂಡ ಅಲ್ಲಿ ತಿಲಕ್ ವರ್ಮಾ ಆಡಬೇಕಾಗಿತ್ತು, ಅವ್ರು ನಮನ್ದೀರ್ ಇನ್ನೂ ಬ್ಯಾಟಿಂಗ್ ಮಾಡಿರಲಿಲ್ಲ. ಸೊ ಹೀಗೆ ವಿಲ್ ಜಾಕ್ಸ್ ಕೂಡ ನಿನ್ನೆ ಬ್ಯಾಟಿಂಗ್ ಮಾಡಿಲ್ಲ. ಸೊ ಮುಂಬೈ ಇಂಡಿಯನ್ಸ್ ಒಂದು ಒಳ್ಳೆ ಟಚ್ಚಲ್ಲಿರೋದು. ಬೇರೆಲ್ಲ ಟೀಮ್ಗಳಿಗೂ ಕೂಡ ಅಲರ್ಟ್ ಅಂತ ನಾವು ಅಂದ್ಕೊಳ್ಬೇಕು. ನಿನ್ನೆ ಮ್ಯಾಚ್ ಒಂದು ಕನ್ವಿನ್ಸಿಂಗ್ ವಿಕ್ಟ್ರಿ. ರಾಜಸ್ಥಾನ್ ರಾಯಲ್ಸ್ ಏನಿದೆ, ಫ್ರಮ್ ಡೇ 1 ಎಲ್ಲಿಂದ ಅವ್ರು ಶುರು ಮಾಡಿದ್ರು, ಸಂಜು ಸ್ಯಾಮ್ಸನ್ ಇರಲಿಲ್ಲ, ರಿಯಾನ್ ಪರಾಗ್ ಕ್ಯಾಪ್ಟನ್ ಆಗ್ತಾರೆ, ಅದಾದಮೇಲೆ ಸಂಜು ಬರ್ತಾರೆ. ಸೊ ಸಂಜು ಬಂದ ಮೇಲೂ ಕೂಡ ಅಂಥ ಒಂದು ಪರ್ಫಾರ್ಮೆನ್ಸ್ ಟೀಮಿಂದ ಬರಲ್ಲ. ಅಲ್ಲಲ್ಲಿ ಭಾಳ ಹತ್ತಿರಕ್ಕೆ ಬಂದು ಅವರು ಮ್ಯಾಚನ್ನು ಕಳ್ಕೊಂಡ್ರು. ಭಾಳಷ್ಟು ಲಾಸ್ಟ್ ಓವರಿಗೆ ಬಂದು ಕೈಯಲ್ಲಿದ್ದಂಥ ಒಂದು ಮ್ಯಾಚನ್ನು ಧ್ರುವ್ ಜುರೇಲ್ ಆ 2ನೇ ರನ್ ಹೊಡೆದೇ ಹಾಳು ಮಾಡಿದ್ರು. ಇನ್ನೊಂದು ಮ್ಯಾಚಲ್ಲೂ ಕೂಡ ಹತ್ತಿರ ಬಂದಂಥವ್ರು ಕೊನೆ ಹಂತದಲ್ಲಿ, ಕೊನೆಯ ಫಿನಿಷಿಂಗಿಗೆ ಅವರಿಗೆ ಸಮಸ್ಯೆ ಆಗ್ತಿದೆ. ಇನ್ಕ್ಲೂಡಿಂಗ್ RCB ಮ್ಯಾಚ್ ಏನು ಚಿನ್ನಸ್ವಾಮಿಲಾಯಿತು, ಅಲ್ಲೂ ಕೂಡ ರಾಜಸ್ಥಾನ್ ಅವರಿಗೆ ಗೆಲ್ಲುವಂಥ ಎಲ್ಲ ಅವಕಾಶ ಆಯಿತು. ಭುವನೇಶ್ವರ್ ಓವರಲ್ಲಿ 20+ ರನ್ ಹೋದಾಗ ಕೊನೆ 2 ಓವರಲ್ಲಿ ಗೆಲ್ಲುವಂಥ ಅವಕಾಶ ಇತ್ತು, ಅದನ್ನು ಕೂಡ ಕೈ ಚೆಲ್ಲಿದ್ರು. ಸೊ ಹಾಗಾಗಿ ರಾಜಸ್ಥಾನ್ ರಾಯಲ್ಸ್ ಆರಂಭದಿಂದ ಕೂಡ ಎಲ್ಲೋ ಒಂದು ಕಡೆ ಆ ಟೀಮ್ ಜೆಲ್ ಆಗಲಿಲ್ಲ. ಜೊತೆಗೆ ಅವರಿಗೆ ಪಕ್ಕಾ ಪ್ಲ್ಯಾನಿಂಗ್ ಇರಲಿಲ್ಲ ಹೇಗೆ ಮ್ಯಾಚನ್ನು ಫಿನಿಷ್ ಮಾಡಬೇಕು ಅಂತ. ಸೊ CSK ಜೊತೆಗೆ RR ಕೂಡ ಈಗ ಹೊರಗೆ ಹೋಗಿದೆ. ಇನ್ನೊಂದು ಭಾಳ ಇಂಟ್ರೆಸ್ಟಿಂಗ್ ಅಂಶ ಅಂತಂದರೆ ಇವರು
2 ವರ್ಷ ಎರಡೂ ಟೀಮ್ ಕೂಡ ಟೂರ್ನಮೆಂಟ್ ಹೊರಗಡೆ ಇದ್ದಂಥ ಟೀಮ್ ಇವತ್ತು ಹೊರಗಡೆ ಹೋಗ್ತಿದ್ದಾರೆ. ಅದು ಕೂಡ ಇನ್ನು ಫೈನಲ್ಗೆ ಒಂದು 20-25 ದಿನ ಬಾಕಿ ಇರುವಂಥ ಸಂದರ್ಭದಲ್ಲಿ. ಸೊ ಇದಾಗಿತ್ತು ಮುಂಬೈ ಇಂಡಿಯನ್ಸ್ ಎಷ್ಟು ಮಟ್ಟಿಗೆ ಡೇಂಜರ್, ಎಷ್ಟು ಮಟ್ಟಿಗೆ ಥ್ರೆಟ್ ಉಳಿದಂಥ ಟೀಮ್ಗಳಿಗೆ ಅಂತ. ಯಾಕಂದರೆ ಅವರು ಬಂದರು ಅಂತಂದರೆ ಅವ್ರನ್ನ ಕಟ್ ಹಾಕೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದರಲ್ಲೂ ನಾಕೌಟ್ಗೆ ಎಂಟರ್ ಆಗಿಬಿಟ್ರು ಅಂತಂದರೆ ಕಷ್ಟ ಇನ್ನೂ ಜಾಸ್ತಿ ಆಗುತ್ತೆ. ಬಟ್ ಅವ್ರಿಗಿರುವಂಥ ಉಳಿದಂಥ ಮ್ಯಾಚ್ಗಳು GT DC ಮೇಲೆ ಮ್ಯಾಚ್ ಇದೆ, ಪಂಜಾಬ್ ಮೇಲೆ ಮ್ಯಾಚ್ ಇದೆ. 3 ಕೂಡ ಟಾಪ್ 6 ಒಳಗಡೆ ಇರುವಂಥ ಟೀಮ್ಗಳು. ಹಾಗಾಗಿ ಅವ್ರಿಗೆ ಸ್ವಲ್ಪ ಸವಾಲಿದೆ. ಮುಂದಿನ 3 ಮ್ಯಾಚ್ಗಳು ಸ್ವಲ್ಪ ಟಫ್ ಏನೇ ಇದೆ. ಆದರೆ ಅವ್ರು ಇರುವಂಥ ಫಾರ್ಮ್ ನೋಡಿದ್ರೆ ಯಾವ ಮ್ಯಾಚ್ ಕೂಡ ಟಫ್ ಅಂತ ಅನ್ನಿಸ್ತಾ ಇಲ್ಲ ಸದ್ಯಕ್ಕೆ. ಸೊ ಇದಾಗಿತ್ತು TV9ನ ಡಿಜಿಟಲ್ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.